ಓಕೆ, ಇವಾಗ ಟೈಮ್ ಆಲ್ಮೋಸ್ಟ್ 11:30 ಆ ಥರ ಆಗ್ತಾಯಿದೆ. ಇವಾಗ ನಾವು ಏಜೆನ್ಸಿಗೆ ಹೋಗ್ತಾ ಇದ್ದೀವಿ. ಅಂದರೆ ಈ ರೆಂಟಲ್ ಅಗ್ರಿಮೆಂಟ್ ಎಲ್ಲ ಮಾಡ್ತಾರಲ್ವ, ರೆಂಟ್ ಏನು ನಮಗೆ ಮಧ್ಯದಲ್ಲಿ ಯಾರಿದ್ದಾರೆ ಅಂದರೆ ಯಾವ ಉದ್ದೇಶಕ್ಕೂ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ, ನಾನು ಮೀನಾ, ನಾನು ಆಸ್ಟ್ರೇಲಿಯಾದಿಂದ ವ್ಲಾಗ್ನ ಮಾಡ್ತಾ ಇರೋದು. ಆ್ಯಂಡ್ ಸ್ವಲ್ಪ ಬ್ಯಾಕ್ಗ್ರೌಂಡ್ ಕೊಡೋಣ ಅಂತಂದರೆ, ಈ ವಿಡಿಯೋ ನೀವು ಪಾರ್ಟ್ 1ನ ನೋಡಿ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಸಿಕ್ಕತ್ತೆ. ಇಲ್ಲ ಅಂದರೆ ನಾವು ರೀಸೆಂಟಾಗಿ ಆಸ್ಟ್ರೇಲಿಯಾಗೆ ಶಿಫ್ಟ್ ಆಗಿರೋದು. ಸೊ ಇಲ್ಲಿವರೆಗೂ ಶೇರಿಂಗ್ ಮನೆಯಲ್ಲಿದ್ವಿ. ಆ್ಯಂಡ್ ಇವಾಗ ನಮಗೆ ನಮ್ಮ ಪರ್ಮನೆಂಟ್ ಮನೆ ಸಿಕ್ಕಿದೆ, ಅದರದ್ದು ಕೀಸ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಈ ವ್ಲಾಗ್ ಬಂದುಬಿಟ್ಟು ನಮ್ಮ ಮನೆ ಶಿಫ್ಟ್ ಮಾಡೋದಾಗಿರ್ಬೋದು, ಕೀಸ್ ಕಲೆಕ್ಟ್ ಮಾಡಿರೋದಾಗಿರ್ಬೋದು, ಅದ್ರದ್ದು ರಿಲೇಟೆಡ್ ಇರುತ್ತೆ. ಇವಾಗ ಏಜೆನ್ಸಿಗೆ ಹೋಗ್ತಾ ಇದ್ದೀವಿ ಕೀ ಇಸ್ಕೊಂಬರೋಕ್ಕೆ. ಹೊಸ ಮನೆ ಕೀ, ಅಲ್ಲೊಂದಿಷ್ಟು ಪೇಪರ್ಸ್ ಫಾರ್ಮ್ಯಾಲಿಟೀಸ್ ಇರುತ್ತೆ, ಅದನ್ನ ಮುಗಿಸ್ಬಿಟ್ಟು ಇಲ್ಲೆಲ್ಲ ಹೇಗೆ ಅಂದರೆ ಇಂಡಿಯಾ ಥರ ಓನರ್ ಬಂದುಬಿಟ್ಟು ಚೆಕ್ ಮಾಡಿ ಕೊಟ್ಬಿಡ್ತಾರೆ, ಅಥವಾ ಮಧ್ಯದಲ್ಲಿ ಯಾರೋ ಒಬ್ಬರು ಬ್ರೋಕರ್ ಇರ್ತಾರೆ, ಅವ್ರು ಕೊಟ್ಬಿಡ್ತಾರೆ. ಆ ಥರ ಇರೋದಿಲ್ಲ, ತುಂಬಾ ಫಾರ್ಮ್ಯಾಲಿಟಿ ಇರುತ್ತೆ. ತುಂಬಾ ನಮಗೊಂದು ಮನೆ ಸಿಗಬೇಕು ಅಂದರೆ ಸಿಕ್ಕಾಪಟ್ಟೆ ಇದ್ದ, ಅದೇ ತುಂಬ ಕಷ್ಟಕರವಾದ ಕೆಲಸ ಅಂತ ಹೇಳ್ಬೋದು ಇಲ್ಲಿ. ಹಾಂ, ಸೊ ಮನೆ ಹುಡ್ಕೋದ್ರಿಂದ ಹಿಡಿದು ಮನೆ ಸೆಲೆಕ್ಟ್ ನಮ್ಮನ್ನು ಅವ್ರು ಸೆಲೆಕ್ಟ್ ಮಾಡ್ತಾರೆ. ಆ್ಯಕ್ಚುಲಿ ಅವ್ರನ್ನ ನಾವು ಸೆಲೆಕ್ಟ್ ಮಾಡೋಂಗಿಲ್ಲ. ಸೊ ನಮಗೆ ಕೈಗೆ ಕೀ ಬರೋವರೆಗೂ ತುಂಬ ಫಾರ್ಮ್ಯಾಲಿಟೀಸ್ ಇರುತ್ತೆ. ಎಲ್ಲನೂ ಆನ್ಲೈನ್ ಆಗುತ್ತೆ. ಆ್ಯಂಡ್ ಎಲ್ಲನೂ ಗೌರ್ಮೆಂಟಲ್ಲಿ ರಿಜಿಸ್ಟರ್ ಆಗುತ್ತೆ. ಸೊ ಇವಾಗ ಏಜೆನ್ಸಿಗೆ ಹೋಗ್ತಾ ಇದ್ದೀವಿ. ಆ ಏಜೆನ್ಸಿಗೆ ಹೋಗಿ ಕೀ ಇಸ್ಕೊಂಬರ್ತೀವಿ. ಸಿಯುಗೆ ಸ್ಕೂಲ್ 3 ಗಂಟೆಗೆ ಬಿಡುತ್ತೆ. ಸೊ ಅಷ್ಟರಲ್ಲಿ ನಾವು ಆದಷ್ಟು, ನಮ್ಮ ಹತ್ರ ಇರೋದು 4 ಸೂಟ್ಕೇಸು, ಆ್ಯಂಡ್ ಮಿಕ್ಕಿದೆಲ್ಲ ಚಿಕ್ಕವು. ಸೊ ಆದಷ್ಟು ದೊಡ್ಡ ಸೂಟ್ಕೇಸುಗಳನ್ನ ನಾನು ಅತ್ತಲೊಳಗೆ ಬರೋ ಅಷ್ಟೊತ್ತಿಗೆ ಶಿಫ್ಟ್ ಮಾಡೋಣ ಅಂತ. ಅಂದರೆ ವಾಕಬಲ್ ಡಿಸ್ಟೆನ್ಸಲ್ಲಿ ಇದೆ. ಇವಾಗಿರೋ ಮನೆಗೂ ಆ ಮನೆಗೂ ಜಸ್ಟ್ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ. ಹಾಗಾಗಿ ಸೂಟ್ಕೇಸುಗಳನ್ನ ಹೋಗ್ಬಿಟ್ಟು ಇಟ್ಟು ಬರೋಣ ಅಂತ ಇವಾಗ ಹೊರಟಿದ್ದೀವಿ. 11:30 ಆಯಿತು. ಹತ್ತಿರದಲ್ಲೇ ಇದೆ ಅಂತ ಹತ್ತಲ್ಲಿ ಹೇಳಿದ್ರು. 2 ಸ್ಟಾಪು ಟ್ರೈನಲ್ಲಿ ಹೋದರೆ. ಹಾಂ, ಸೊ ಬನ್ನಿ ಇವಾಗ ಹೋಗ್ಬಿಟ್ಟು ಬರೋಣ. ಬನ್ನಿ ಇವಾಗ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಹೋಗ್ತಾ ಒಂದಿಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ. ಆಗಲೇ ಹೇಳ್ದಾಗೆ ಇಲ್ಲಿ ಎಲ್ಲನೂ ಅಷ್ಟೇ ತುಂಬ ಆನ್ಲೈನಲ್ಲಿ ಇರುತ್ತೆ. ಆ್ಯಂಡ್ ಎಲ್ಲನೂ ಗೌರ್ಮೆಂಟ್ ವೆಬ್ಸೈಟಲ್ಲಿ ರೆಕಾರ್ಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಡೀಟೇಲ್ಸ್ ಆಗಿರ್ಬೋದು, ಮನೆ ಡೀಟೇಲ್ಸ್ ಆಗಿರ್ಬೋದು, ಆ್ಯಂಡ್ ಓನರ್ ಡೀಟೇಲ್ಸು, ಏಜೆಂಟ್ ಡೀಟೇಲ್ಸು, ರೆಂಟ್ ಎಷ್ಟು, ಅಡ್ವಾನ್ಸ್ ಎಷ್ಟು, ಪ್ರತಿಯೊಂದೂ ಅಷ್ಟೇ. ಆ್ಯಂಡ್ ಎಷ್ಟು ತಿಂಗಳಿಗೆ ನಾವು ಬಾಂಡ್ ಮಾಡ್ಕೊಳ್ತಾ ಇದ್ದೀವಿ ಅದೆಲ್ಲನೂ ಗೌರ್ಮೆಂಟ್ ವೆಬ್ಸೈಟಲ್ಲಿ ರೆಕಾರ್ಡ್ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಯಲ್ಲಿ ಇಲ್ಲಿ ವಾರದ ಲೆಕ್ಕ, ರೆಂಟ್ ಎಲ್ಲನೂ ಅಷ್ಟೇ ವಾರದ ಲೆಕ್ಕ, ವಾರಕ್ಕೆ ಇಷ್ಟು ಅಂತಲೇ ಹೇಳೋದು. ನಮಗೆಲ್ಲ ಹೇಗೆ ತಿಂಗಳ ಲೆಕ್ಕ ಇರುತ್ತೆ. ಬಟ್ ನಾಟ್ ನೆಸೆಸರಿಲಿ ವಾರನೇ ಪೇ ಮಾಡಬೇಕು ಅಂತ ಏನಿಲ್ಲ. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ವಾರ ಬೇಕಾದ್ರೂ ಪೇ ಮಾಡ್ಬೋದು, ಒಂದು ತಿಂಗಳಿಗೆ ಬೇಕಾದ್ರೂ ಪೇ ಮಾಡ್ಬೋದು. ಆ್ಯಂಡ್ ಅದ್ರ ಜೊತೆಯಲ್ಲಿ ಇವಾಗ ಅಲ್ಲಿ ಸೆಕ್ಯೂರಿಟಿ ಡೆಪಾಸಿಟ್ ಯಾವ ಥರ ಅಂತ ಹೇಳಿದ್ರೆ, ಗೌರ್ಮೆಂಟ್ ರೂಲ್ಸ್ ಇದೆ. ಗೌರ್ಮೆಂಟ್ ರೂಲ್ಸ್ ಪ್ರಕಾರನೇ ಇದೆಲ್ಲ ಮಾಡಬೇಕಿಲ್ಲಿ. ನಮಗೆ ಹೆಂಗೆ ಮನ್ಸಿಗೆ ಬರುತ್ತೋ ಅಷ್ಟೆಲ್ಲ ಅಡ್ವಾನ್ಸ್ ಎಲ್ಲ ಕೇಳೋಕ್ಕಾಗಲ್ಲ. ಸೆಕ್ಯೂರಿಟಿ ಡೆಪಾಸಿಟ್ ಬಂದ್ಬಿಟ್ಟು 4 ವಾರದ್ದಿರುತ್ತೆ. ಒಂದು 2 ವಾರದ್ದು ಬಾಂಡ್ ಅಂತ ನಮ್ಮ ಹೆಸರಲ್ಲಿ ಬೈ ಮಾಡ್ಕೊಳ್ತಾರೆ. ಏಜೆಂಟ್ ಬೈ ಮಾಡಿಬಿಟ್ಟು ಅವ್ರ ಹತ್ರ ಇಟ್ಕೊಂಡಿರ್ತಾರೆ. ನಾವು ಮನೆ ಯಾವಾಗ ಅಗ್ರಿಮೆಂಟ್ ಮುಗಿಯುತ್ತೆ, ಅಂದರೆ ಬಾಂಡ್ ಮುಗಿಯುತ್ತೆ, ಮನೆ ಖಾಲಿ ಮಾಡ್ತೀವಲ್ಲ, ಆವಾಗ ಅದನ್ನು ಕ್ಲೋಸ್ ಮಾಡಿ ಅದರದ್ದು ಅಡ್ವಾನ್ಸ್ ನಮಗೆ ವಾಪಸ್ ಕೊಡ್ತಾರೆ. ಆ್ಯಂಡ್ ಎಲ್ಲ ಅಮೌಂಟನ್ನು ವಾಪಸ್ ಕೊಡೋದಿಲ್ಲ. ಇಲ್ಲಿ ಇಂಡಿಯಾದಲ್ಲಿ ಹೇಗೆ ಅಡ್ವಾನ್ಸ್ ಕೊಡೋಕ್ಕೂ ಮುಂಚೆ ತುಂಬ ಕಿರಿಕಿರಿ ಮಾಡಿ ಅದಿದೆ ಇದಿದೆ ಅಂತ ಹೇಳಿಬಿಟ್ಟು ಪ್ರಾಬ್ಲಮ್ ಮಾಡ್ತಾರೋ, ಅದೇ ಥರ ಇಲ್ಲೂ ಕೂಡ ಅಷ್ಟೇ ತುಂಬ ದುಡ್ಡು ತಿನ್ನೋಕ್ಕೆ ಟ್ರೈ ಮಾಡ್ತಾರಂತೆ. ಅದ್ರ ಜೊತೆಯಲ್ಲಿ ತುಂಬ ಜನ ನಮಗೆ ಸಜೆಸ್ಟ್ ಮಾಡಿದ್ದೇನು ಅಂದರೆ, ಹೋಗಿದ ತಕ್ಷಣ ಫಸ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರತಿಯೊಂದು ಏನೇ ಡ್ಯಾಮೇಜ್ ಇದ್ರೂ ಫೋಟೋಗಳನ್ನ ತಕ್ಕೊಂಡು ಇಮೇಲ್ ಹಾಕಿಟ್ಟಿರಿ ಅಂತ. ಒಬ್ಬರಂತೂ ಹೇಳ್ತಾ ಇದ್ರು, ನಾನೊಂದು 200-300 ಫೋಟೋಸ್ ತೊಗೊಂಡು ಅವ್ರಿಗೆ ಬ್ಯಾಕ್ ಟು ಬ್ಯಾಕ್ ಇಮೇಲ್ ಹಾಕಿದ್ದೀನಿ. ನೀವು ಅಷ್ಟೇ ತುಂಬ ಜನ ಹೇಳಿದ್ರು ನಮಗೆ, ಎಲ್ಲ ಫೋಟೋಸ್ ತೊಗೊಳ್ಳಿ, ಇಲ್ಲಾಂದರೆ ಲಾಸ್ಟ್ ಮೂಮೆಂಟಲ್ಲಿ ಬಿಡಬೇಕಾದ್ರೆ ಎಲ್ಲ ನಿಮ್ಮ ತಲೆ ಮೇಲೆ ಬರುತ್ತೆ ಅಂತ. ಆ್ಯಂಡ್ ಇಲ್ಲೆಲ್ಲನೂ ಅಷ್ಟೇ ತುಂಬ ಹಳೆ ಮನೆಗಳಾಯ್ತಾ, ಸಿಕ್ಕಾಪಟ್ಟೆ ಹಳೆ ಮನೆಗಳು. ಇಲ್ಲಿ ಹೊಸ ಕನ್ಸ್ಟ್ರಕ್ಷನ್ ನಿಮಗೆ ನೋಡೋದು ತುಂಬಾ ಕಮ್ಮಿ. ಹಾಗೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಏನು ಅಂತಂದರೆ, ನೋಡ್ಬೋದು ಹೊರಗಡೆ ಯಾವ ಥರ ಇದೆ ಅಂತ. ಆಲ್ಮೋಸ್ಟ್ ಈ ಕೆಲವೊಂದು ಸ್ಟ್ರಕ್ಚರ್ಸ್ ಎಲ್ಲ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಅದರ್ವೈಸ್ ಇಂಡಿಯಾ ನೋಡಿದಾಗೆ ಅನಿಸುತ್ತೆ. ಅಷ್ಟು ಡೆವಲಪ್ ಆಗಿರುವಂಥ ಸಿಟೀಸ್ ಎಲ್ಲ ನೋಡ್ದಂಗೆ ಅನಿಸುತ್ತೆ. ಎಲ್ಲ ಹೊಸ ಕನ್ಸ್ಟ್ರಕ್ಷನ್ ಇದೆ. ಬಟ್ ಮನೆಗಳೆಲ್ಲ ಮಾತ್ರ ತುಂಬ ಒಂದೇ ಥರ ಇರುತ್ತೆ. ಒಂಥರ ಕ್ವಾರ್ಟರ್ಸ್ಗೆ ಹೋದಂಗೆ ಅನಿಸ್ಬಿಡುತ್ತೆ ನನಗೆ ಒಂದೊಂದ್ಸಲ. ಅಥವಾ ಇಲ್ಲಿ ರೋ ಮನೆಗಳು ಅಥವಾ ವಿಲ್ಲಾಸ್ ಇರುತ್ತಲ್ಲ, ಒಂದೇ ಥರ ಕಟ್ಟಿರ್ತಾರೆ ನೋಡಿ. ಎಲ್ಲ ಮನೆಗಳು ಆಲ್ಮೋಸ್ಟ್ ಒಂದೇ ಥರ ಇರುತ್ತೆ. ಇಲ್ಲಾಂದರೆ ಈ ಥರ ಈ ಅಪಾರ್ಟ್ಮೆಂಟ್ ಆಗಿರ್ಬೋದು, ಅಥವಾ ಸ್ಮಾಲ್ ಬಿಲ್ಡಿಂಗ್ಸ್, ಏನು ಸ್ಟ್ಯಾಂಡ್ ಅಲೋನ್ ಬಿಲ್ಡಿಂಗ್ ಅಂತೀವಲ್ಲ, ಅದೆಲ್ಲನೂ ಅಷ್ಟೇ
ಅವು ಕೂಡ ಒಂದೇ ಥರ ಇರುತ್ತೆ. ಕಲರ್ ಕೂಡ ಅಷ್ಟೇ, ಎಲ್ಲ ಕಡೆನೂ ಅದೇ ಥರ ಪೇಂಟ್ ಮಾಡಿಬಿಟ್ಟಿರ್ತಾರೆ. ಆ್ಯಂಡ್ ಹಾಗೆ ಇಲ್ಲಿ ನೀವು ನೋಡೋ ಹಾಗೆ ತುಂಬ ಖಾಲಿ ಜಾಗ ಇದೆ ಆಯಿತಾ. ತುಂಬ ಜಾಸ್ತಿ ಎಷ್ಟು ಜಾಗ ಇದೆಯೋ ಅಷ್ಟನ್ನೆಲ್ಲ ಸುಮ್ಮನೆ ಕನ್ಸ್ಟ್ರಕ್ಟ್ ಮಾಡಿ ಫುಲ್ ಪ್ಯಾಕ್ ಮಾಡಿಲ್ಲ. ಇಲ್ಲಿ ಖಾಲಿ ಜಾಗಗಳು ತುಂಬ ಇದೆ. ಪಾರ್ಕ್ಗಳಂತೂ ಸಿಕ್ಕಾಪಟ್ಟೆ ಇದೆ. ಗೌರ್ಮೆಂಟು ಜಾಸ್ತಿ ಇದೆಲ್ಲ ಗೌರ್ಮೆಂಟ್ ಲ್ಯಾಂಡ್ಸ್ ಆಯಿತಾ, ಗೌರ್ಮೆಂಟೇ ಮೇಂಟೈನ್ ಮಾಡೋದು. ಆ್ಯಂಡ್ ಇಲ್ಲಿ ಬಂದ್ವಿ ಇವಾಗ. ಇಲ್ಲಿ ನಾವಿಲ್ಲಿ ಹೋಗಬೇಕಿತ್ತಲ್ಲ, ಒಂದೆರಡು ಸ್ಟಾಪ್ ಅಷ್ಟೇ ಇತ್ತು. ಇಲ್ಲಿ ಬಂದು ಇವಾಗ ಈ ಸ್ಟೇಷನ್ ನೋಡ್ಬೋದು, ಸ್ವಲ್ಪ ಚಿಕ್ಕದಾಗಿದೆ. ಆ್ಯಂಡ್ ಇಲ್ಲಿ ಅತಲ್ಲಿ ಮೀಟಿಂಗ್ ತೊಗೊಳ್ತಾ ಇದ್ದಾರೆ. ಅವ್ರು ಹೇಳಿದ್ರು ಮೀಟಿಂಗ್ ಮುಗಿಸ್ಕೊಂಡು ಹೋಗೋಣ ಅಂತ. ನಾನಂದೆ ಫಸ್ಟು ಹೋಗೋಣ, ಅಲ್ಲಿ ಕೀಸ್ ಇಸ್ಕೊಳ್ಳೋಣ, ಅಲ್ಲೇ ಏನು ಮೀಟಿಂಗ್ ಮುಗಿಸು ಆ್ಯಂಡ್ ಅಲ್ಲಿಂದ ವಾಪಸ್ ಬಂದುಬಿಟ್ಟು ಶಿಫ್ಟ್ ಮಾಡೋಣ ಅಂತ. ಇಲ್ಲಾಂದರೆ ಮೀಟಿಂಗ್ ಎಷ್ಟು ಒಂದು 11:30 ಎಷ್ಟಕ್ಕೆ 12 ಗಂಟೆ ಹಿಂಗಿತ್ತು. ಆ್ಯಂಡ್ ಅವ್ರ ಮೀಟಿಂಗ್ ಮುಗಿಯೋಷ್ಟೊತ್ತಿಗೆ 1 ಗಂಟೆ ಆಗಿಬಿಡುತ್ತೆ. ಸೊ ಹಾಗಾಗಿ ಬೇಡ, 11 ಗಂಟೆಗೆ ಮನೆಯಿಂದ ಹೊರಟು ಇಲ್ಲಿ ಮೀಟಿಂಗ್ ಎಲ್ಲ ಮುಗಿಸಿ ಕೀಸ್ ಎಲ್ಲ ಇಸ್ಕೊಂಡು ವಾಪಸ್ ಹೊರಡ್ತೀವಿ. ಇವಾಗ ಓಡ್ತಾ ಇದೀವಿ ಆಯ್ತಾ, ಸಖತ್ ಲೇಟ್ ಆಗಿಬಿಟ್ಟಿದೆ. ಗಿಂಬಲ್ಗೆ ದಂಡ ಡುಂಡ ಅಂತ, ಎಷ್ಟು ಕೊವ್ವು ಅತಲ್ಗೆ ನೋಡಿ, ದಂಡ ಡುಂಡ ಅಂತ. ನಾನು ಇನ್ ಸ್ಪೀಡಲ್ಲೇ ಇದ್ದೀನಿ ಆಯಿತಾ. ಜಸ್ಟ್ ಒಂದು ಏನು ಇದು ಮೊಬೈಲ್ ಆನ್ ಆಗಿದೆ ಅಂದ ತಕ್ಷಣ ನಾನು ಲೇಟ್ ಮಾಡಿಬಿಡ್ತೀನಿ ಅಂತ ಅವ್ರಿಗೆ ಇಷ್ಟು ಕೀಸ್ ಕೊಟ್ಟಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಮನೇದು ಯಾವ ಕೀ ಅಂತ. ಸೊ ಅದು ನೋಡ್ಬಿಟ್ಟು ಸೆಗ್ರಿಗೇಟ್ ಮಾಡಿ ಯಾವ ಕೀ ಅಂತ ನೋಡಬೇಕು. ಆ್ಯಂಡ್ ಇನ್ನೇನು ಮತ್ತು ಒಂದು ಮೀಟಿಂಗ್ ಅಂತ ಹೇಳಿಬಿಡು ಪಾಪ, ಇನ್ನೊಂದು ಮೀಟಿಂಗ್ ಅಟೆಂಡ್ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಲೇಟ್ ಆಗಿಬಿಟ್ಟಿದೆ. ಹಾಂ, ಸಿಯು ಇನ್ನು ಬರೋ ಅಷ್ಟರಲ್ಲಿ 1-2 ಸುಟ್ಕೇಸಸ್ ಹಾಕ್ಸೋಕ್ಕಾಗೋದು. ಬನ್ನಿ ಇವಾಗ ಪಟ್ ಅಂತ ಹಂಗೆ ಓಡ್ಬಿಟ್ಟು ಮನೆಗೆ ಹೋಗೋಣ. ಇನ್ನೂ 2 ನಿಮಿಷ ಇದೆ ಗಾಡಿ ಬರೋದಕ್ಕೆ ಅಲ್ಲ. 2 ನಿಮಿಷ ಇದೆ, ಆರಾಮಾಗಿ ಹೋಗ್ಬೋದು ಇವಾಗ. ಹಾಂ, ಇಲ್ಲಿ ಬೇರೆ ಥರ ಇದೆ. ಇದು ಟ್ಯಾಪ್ ಮಾಡೋದು 29th. ಇದೊಂಥರ ಡಿಫ್ರೆಂಟ್ ಆಗಿದೆ. ಚಿಕ್ಕದು. ಸ್ಮಾಲ್ ಸ್ಟೇಷನ್. Platform 1 goes to Leppington. First stop Westway. ಏನ ಸೆಲ್ಫಿಶ್ ಅಂತ ಹೇಳಿದ್ರೆ ಇವಾಗ ಕೀ ಸಿಕ್ತಂತೆ. ಕೀ ಮೇಲಿಗೆ ಹ್ಯಾಪಿ ಬರ್ಡೇ ಅಂತೆ. ಹೇಳು ಇನ್ನೊಂದ್ಸಲ ಹೇಳು. ಬರ್ತ್ಡೇ ಇವತ್ತು ನಂದು. ಇದು ಏನಿಲ್ಲ ಆಯಿತಾ, ಇದು ಏನು ಅನ್ನಿಸ್ತಾ ಇಲ್ಲ ಇವಾಗ. ನಾನು ಹೋಗಿವಾಗ ಸಾಮಾನು ಎತ್ತಿಟ್ಟು ಮನೆ ಕ್ಲೀನ್ ಮಾಡಿ ಬರ್ಡೇ ಸೆಲೆಬ್ರೇಷನ್ ಏನಪ್ಪ ಹಿಂಗೆ. ಸರಿ, ಇವಾಗ ಎಷ್ಟಾಯಿತು ಟೈಮ್? ಆಲ್ಮೋಸ್ಟ್ 1:15, 1:15 ಹೋಗಿ ರೀಚ್ ಆಗ್ತೀವಿ. ಆಯಿತು, ಲೇಟ್ ಆಯಿತು, ಭಾಳ ಲೇಟ್ ಆಯಿತು ಅಲ್ಲ. ಒಂದು ಅಟ್ಲೀಸ್ಟ್ ಎರಡಾದರೂ ಇಟ್ಟು ಬರೋಣ. ಹಾಂ, ಎರಡಾದರೂ ಸಾಗಿಸ್ಬಿಟ್ರೆ ಟೆನ್ಷನ್ ಇರೋದಿಲ್ಲ ಸ್ವಲ್ಪ. ಆಮೇಲೆ ಮಿಕ್ಕಿದ್ದೆಲ್ಲ ಸ್ವಲ್ಪ ಸಿಯೂನ್ ಇಟ್ಕೊಂಡೇ ಮಾಡ್ಬೋದು. ಆ್ಯಕ್ಚುಲಿ ಲಕ್ಕಿಲಿ ಮನೆ ಸಾಮಾನು ಏನಿಲ್ಲ, ಬರೀ ಇಂಡಿಯಾದಿಂದ ತೊಗೊಂಬಂದಂಥ ಸಾಮಾನುಗಳು ಅಷ್ಟೇ. ಒಂಚೂರು ಏನಂದರೆ ದಿನಸಿ, ಅದೇ ಪ್ರಾಬ್ಲಮ್. ಅದೊಂದು ಸ್ವಲ್ಪ, ಅದನ್ನು ಅಷ್ಟೇ ಟ್ರಾಲಿನಲ್ಲಿ ಎತ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ. ಮಾಡಿಬಿಡ್ಬೋದಲ್ಲ, ಏನು ಅಷ್ಟು ಕಷ್ಟ ಇಲ್ಲ. ಬಟ್ ಏನಂದರೆ ಅಲ್ಲಿ ಲಿಫ್ಟ್ ಇಲ್ಲ, ಅದು ಪ್ರಾಬ್ಲಮ್. 2nd ಫ್ಲೋರು, ಅಲ್ಲಿ ಲಿಫ್ಟ್ ಇಲ್ಲ. ಅದಕ್ಕೆ ಆ ಥರ ಹೇಳ್ತಿದ್ರೆ ಇದು ಒಂಥರ ಫನ್ ಆಗಿದೆ, ಚೆನ್ನಾಗಿದೆ ಅಂತ. ನಾವು ನೆನ್ನೆ ನೋಡಿದ್ವಿ ಆ್ಯಕ್ಚುಲಿ ಊಬರ್ ಆ ಥರ ಏನಾನ ಬುಕ್ ಮಾಡೋಣ ಅಂತ. ಆಮೇಲೆ ಈ ಲಗೇಜೆಲ್ಲ ಇದ್ದರೆ ಮತ್ತೆ ಅವ್ರ ಮನೆಯವ್ರಿಗೂ ಬಂದಮೇಲೆ ಲಗೇಜೆಲ್ಲ ಆಕ್ಸೆಪ್ಟ್ ಮಾಡ್ತಾರೋ ಇಲ್ಲೋ ಅಂತ ಹೇಳ್ಬಿಟ್ಟು. ಆ್ಯಂಡ್ ಪಕ್ಕದಲ್ಲಿ ಬೇರೆ ಇದೆ. ಆ್ಯಂಡ್ ಎಷ್ಟು ರೌಂಡು ಅಂತ ಹಾಕೋಕ್ಕಾಗುತ್ತೆ. ಆಮೇಲೆ ಚಿಕ್ಕ ಗಾಡಿ ಇರುತ್ತೆ. ನಮ್ಮದು ದೊಡ್ಡ ಸೂಟ್ ಕೇಸು. ಜಸ್ಟ್ ನಮ್ಮ ಕಾರಲ್ಲೇ, ಕಿಯಾನಲ್ಲೇ ಒಂದು ಸೂಟ್ ಕೇಸ್ ಇಟ್ಟರೆ ಡಿಕ್ಕಿ ಫುಲ್ ಆಗಿಬಿಡುತ್ತೆ. ಇನ್ನು ಇಲ್ಲೆಲ್ಲ ರೂಲ್ಸುಗಳು ಬೇರೆ. ಸೀಟ್ ಮೇಲೆಲ್ಲ ಏನಂತಾರೆ ಬೆಂಡ್ ಮಾಡಿ ಹಾಕ್ತಾರೋ ಇಲ್ಲೋ ಅದು ಬೇರೆ. ಆ್ಯಂಡ್ ಫ್ರೆಂಡ್ ಯಾರನ್ನ ಕೇಳೋಣ ಅಂದ್ಕೊಂಡ್ವಿ ಫಸ್ಟು. ಸುಮ್ಮನೆ ಏನಕ್ಕೆ ಅನ್ನೆಸೆಸರಿ, ತುಂಬ ಏನೂ ಆಗೋದೇ ಇಲ್ಲ ಅಂದರೆ ಕೇಳ್ಬೋದಿತ್ತು. ಹತ್ತಿರ ಇರೋದಕ್ಕೆ ಸೂಟ್ ಕೇಸ್ ಅಲ್ವಾ, ವೀಲ್ಸ್ ಇದ್ದಾವೆ, ಏನು ಟೆನ್ಷನ್ ಇಲ್ಲ, ಆರಾಮಾಗಿ. ಇಟ್ಸ್ ಫನ್ ರೈಟ್. ಚಿನ್ನ
ಏ ಸ್ಲೋ 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 ಸ್ಲೋ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಇಷ್ಟು ಜಾಣ ಎಲ್ಲ ತೊಗೊಂಬಂದು ಸಾಮಾನ ಅಲ್ಲ, ಮತ್ತೇನು ತರ್ತಿದ್ದೀರಾ ಇವಾಗ? ಹಾಂ ಹಾಂ, ಆಲ್ಮೋಸ್ಟ್ ಎಲ್ಲ ಸಾಮಾನೆಲ್ಲ ಸಾಕ್ಸಿದ್ವಿ. ಆ್ಯಂಡ್ ಇದು ಬಂದು ಲಾಸ್ಟ್ ಈವ್ನಿಂಗ್ ಸನ್ಸೆಟ್ ನೋಡ್ಬೋದು. ಇಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆಯಿತಾ. ನನಗೆ ನಮ್ಮ ಅಪಾರ್ಟ್ಮೆಂಟಲ್ಲಿ ನಾವು ತೊಗೊಂಡಿರೋದು ಸನ್ರೈಸ್ ಕಡೆ ಇರೋವಂಥ ಬಾಲ್ಕನಿ ಇರೋಂಥ ಅಪಾರ್ಟ್ಮೆಂಟ್ ತೊಗೊಂಡಿರೋದು. ಬಟ್ ನಮ್ಮ ಅಪೋಸಿಟ್ ಅಪಾರ್ಟ್ಮೆಂಟಲ್ಲಿ ಏನಿದೆ, ಫ್ಲ್ಯಾಟಲ್ಲಿ ಏನಿದೆ, ಅಲ್ಲಿ ಸನ್ಸೆಟ್ ತುಂಬ ಚೆನ್ನಾಗಿರುತ್ತೆ. ನಾನು ಯಾವಾಗೂ ಬೇಜಾರು ಮಾಡ್ಕೊತಿದ್ದೆ, ಅಯ್ಯೋ ಸನ್ಸೆಟೇ ನೋಡೋಕ್ಕಾಗಲ್ವಲ್ಲ ಅಂತ. ಬಟ್ ಇಲ್ಲಿ ಅದೇ ಥರ ಸನ್ಸೆಟ್ ಎಷ್ಟು ಚೆನ್ನಾಗಿ ಅಂದರೆ 1 ಮಂತ್ ನಾನು ಡೈಲಿ ಸಾಯಂಕಾಲ ಆಲ್ಮೋಸ್ಟ್ ಯಾವಾಗ ಸಾಧ್ಯ ಆಗುತ್ತೋ ಅವಾಗೆಲ್ಲ ಕೂತ್ಕೊಳ್ತಾ ಇದ್ದೆ. ಆ್ಯಂಡ್ ಸಮ್ಮರ್ ಆಗಿರೋದ್ರಿಂದ ಲೇಟ್ ತುಂಬ ನೈಟ್ ತುಂಬ ಲೇಟಾಗಿ ಆಗೋದು. ಹಾಗಾಗಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಇಲ್ಲಿ ಇವಾಗ ಊಟ ಮಾಡೋಕ್ಕೆ ಬಂದ್ವಿ. ಫೈನಲಿ ಎಲ್ಲ ಸಾಮಾನು ಶಿಫ್ಟ್ ಮಾಡಿ ಕೀನ ಹ್ಯಾಂಡ್ ಓವರ್ ಮಾಡಿ ಊಟ ಮಾಡೋಕ್ಕೆ ಬಂದ್ವಿ. ಇಲ್ಲೊಂದು ಪಂಜಾಬಿ ರೆಸ್ಟೋರೆಂಟ್ ಇದೆ, ಇಲ್ಲೆಲ್ಲನೂ ಚೆನ್ನಾಗಿರುತ್ತೆ. ಇಟ್ಸ್ ಗುಡ್. ಫೈನಲಿ ನಾವು ಇಂಡಿಯನ್ ರೆಸ್ಟೋರೆಂಟ್ಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ ಕೊನೆಗೂ. ಸೊ ಇಲ್ಲಿ ಬಂದು ಊಟ ಮಾಡಿ ಇನ್ನು ಮನೆಗೆ ಹೊರಡ್ತೀವಿ. ನೋಡ್ಬೋದು ಇದೊಂದು ಥಾಲಿ ತೊಗೊಂಡ್ವಿ, ಅಂದರೆ 2 ಥಾಲಿ ತೊಗೊಂಡ್ವಿ, ಒಂದು ವೆಜ್ ಥಾಲಿ ಮತ್ತು ನಾನ್ ವೆಜ್ ಥಾಲಿ. ತುಂಬಾ ಹಸಿವಾಗಿತ್ತು, ಯಾಕಂದರೆ ಬೆಳಗ್ಗೆಯಿಂದ ಸಾಮಾನೆಲ್ಲ ಶಿಫ್ಟ್ ಮಾಡಿ ಆ್ಯಂಡ್ ಸರಿಯಾಗಿ ಊಟನೂ ಆಗಿರಲಿಲ್ಲ ಮಧ್ಯಾಹ್ನ. ಹಾಗಾಗಿ ನಾರ್ಮಲಾಗಿ ಒಂದೇ ಥಾಲಿ ತೊಗೊಂಡು 1 ರೋಟಿ ಎಕ್ಸ್ಟ್ರಾ ತೊಗೊಂಡ್ಬಿಡ್ತೀವಿ. ಸಮ್ಟೈಮ್ಸ್ ಸಿಹಿನೂ ತಿಂತಾಳೆ ಅಂದರೆ 2 ರೋಟಿ ಎಕ್ಸ್ಟ್ರಾ ತೊಗೊಂಡಿರ್ತೀವಿ ಅಷ್ಟೇ. 2 ರೋಟಿ ಎಕ್ಸ್ಟ್ರಾ ತೊಗೊಂಡು 1 ಕರಿ ಎಕ್ಸ್ಟ್ರಾ ತೊಗೊಳ್ತೀವಿ. ಬಟ್ ಇವತ್ತು ಇಬ್ರಿಗೂ ಸಿಕ್ಕಾಪಟ್ಟೆ ಹಸಿವಾಗ್ತಾಯಿತ್ತು, ಅಷ್ಟೊಂದು ಸಾಮಾನೆಲ್ಲ ಹೋಗಿ ಶಿಫ್ಟ್ ಮಾಡಿರೋದ್ರಿಂದ ಸಿಕ್ಕಾಪಟ್ಟೆ ಹಸಿವಾಗ್ತಾಯಿತ್ತು. ಹಾಗಾಗಿ 2 ಥಾಲಿ ತೊಗೊಂಡ್ವಿ. ನೋಡ್ಬೋದು ಸೊ ಇವಾಗ ಇನ್ನೇನು ಊಟ ಮಾಡ್ಕೊಂಡು ಹೊರಡ್ತೀವಿ. ಹಾಗೆ ಅದಲ್ಲಿ ನೋಡಿದ್ರೆ ಒಂದು ಮ್ಯಾಂಗೋ ಲಸ್ಸಿ ಕೂಡ ತೊಗೊಂಬರ್ತಾಯಿದ್ರು ಆವಾಗಲೇ, ನನಗೆ ತುಂಬ ಇಷ್ಟ ಅಂತ ಹೇಳಿಬಿಟ್ಟು. ಆ್ಯಂಡ್ ಇದು ನನ್ನ ಬರ್ತ್ಡೇ ಟ್ರೀಟ್. ಆ್ಯಂಡ್ ಇದು ವಾಪಸ್ ಮನೆಗೆ ಹೋಗ್ತಾ ನೋಡ್ಬೋದು ರೋಡೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಏನೋ ಮೇಂಟೆನೆನ್ಸ್ ಇದೆ ಅಂತ ಹೇಳಿಬಿಟ್ಟು ನೀರೆಲ್ಲನೂ ತುಂಬ ಸಣ್ಣಕ್ಕೆ ಬರ್ತಾಯಿತ್ತು. ಈ ಥರ ಪ್ರಾಬ್ಲಮ್ ಎಲ್ಲ ನಾನು ಯಾವಾಗೂ ನೋಡಿಲ್ಲ, ಇಷ್ಟು ದಿನ ಆಯಿತು ಇಲ್ಲಿಗೆ ಬಂದು. ಬಟ್ ಫಸ್ಟ್ ಟೈಮ್ ಒಂದೇ ಸಲ ಆ ಥರ ನೋಡಿದ್ದು. ಆ್ಯಂಡ್ ಇದು ಟಾಟಾ ಬಾಯ್ ಬಾಯ್ ಟು ನಮ್ಮ ಟೆಂಪ್ರವರಿ ಮನೆ. ಒಂದೇ ತಿಂಗಳು ಇದ್ದಿದ್ದು, ಆದ್ರೂ ಒಂಥರ ಎಮೋಷನ್, ತುಂಬಾ ಒಂಥರ ನಾವು ಹಾಗೇ ಸ್ವಲ್ಪ ಬೇಗ ಎಮೋಷ್ನಲ್ ಆಗಿಬಿಡ್ತೀವಿ. ಆ್ಯಂಡ್ ಇದೊಂದು ಟ್ರಾಲಿ ಬಿಟ್ಟೋಗಿದ್ವಿ ಊಟ ಮಾಡ್ಕೊಂಡು ಬರ್ತಾ ತೊಗೊಂಡು ಹೋಗೋಣ ಅಂತ. ಅಂದರೆ ನಾವು ಇನ್ನೇನು ಖಾಲಿ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಆ ಮೂಮೆಂಟ್ಗೆ ಒಂದಿಬ್ಬರು ಬ್ಯಾಚುಲರ್ ಕೂಡ ಬಂದಿದ್ದರು. ನಾವು ಫ್ಯಾಮ್ಲಿ ಇರೋದ್ರಿಂದ ಅವರು ಬೇರೆ ಕಡೆ ಅರೇಂಜ್ ಮಾಡಿದರು ಅವರು. ನಾವಿರೋದ್ರಿಂದ ಬ್ಯಾಚುಲರ್ಸ್ ಇರೋದು ಬೇಡ ಅಂತ ಹೇಳಿ. ಆ್ಯಂಡ್ ಇದು ಫಸ್ಟ್ ವ್ಲಾಗ್ ನಮ್ಮ ಮನೆಯಿಂದ. ಬೆಳಗಿನ ಸನ್ರೈಸ್ ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಈ ಮನೆಯಲ್ಲಿ ಬರೀ ಸನ್ರೈಸ್ ಅಷ್ಟೇ ಅಲ್ಲ, ಸನ್ಸೆಟ್ ಕೂಡ ಕಾಣಿಸುತ್ತೆ ರೂಮಿಂದ. ತುಂಬಾ ಸ್ಪೇಷಿಯಸ್ ಆಗಿದೆ ಮನೆ. ಇಲ್ಲಿನ ಮನೆಗಳಿಗೆ ಕಂಪೇರ್ ಮಾಡಿದ್ರೆ, ಅಪಾರ್ಟ್ಮೆಂಟ್ಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ನಮ್ಮ ಮನೆ ತುಂಬಾ ದೊಡ್ಡದಾಗಿ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಕಿಚನ್ ಕೂಡ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ. ಆ್ಯಂಡ್ ಅತಲ್ಗೆ ತುಂಬಾ ಈ ಥರ ಬ್ರೇಕ್ಫಾಸ್ಟ್ ಕೌಂಟ್ರ್ ತುಂಬ ಇಷ್ಟ ಆಯಿತು, ಅದು ಕೂಡ ಇಲ್ಲಿ ಸಿಕ್ಕಿದೆ. ಆ್ಯಂಡ್ ಹಾಲ್ ಕೂಡ ನೋಡ್ಬೋದು ತುಂಬ ಸ್ಪೇಷಿಯಸ್ ಆಗಿದೆ. ಸಿಯುಗೆಲ್ಲ ಆಟ ಆಡೋಕ್ಕಂತೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಅದ್ರ ಜೊತೆಯಲ್ಲಿ ಮನೆ ಮುಂದೆ ಗಾರ್ಡನ್ ಕೂಡ ಇದೆ. ಇದು ಇವಾಗ ನಮ್ಮ ಮನೆ. ಆ್ಯಂಡ್ ಇವಾಗ ಸಿಯು ಮತ್ತು ಅತುಲ್ ಹೋಗ್ತಾ ಇದ್ದಾರೆ ನೋಡ್ಬೋದು. ಇಲ್ಲಿಂದ ನಾನು ಬಾಯ್ ಮಾಡ್ತಾಯಿದ್ದೆ. ಸ್ಟಾರ್ಟಿಂಗಲ್ಲಿ ನಾನು ಅಷ್ಟೊಂದು ಫ್ರೀಕ್ವೆಂಟಾಗಿ ಆಫೀಸ್ಗೆ ಹೋಗ್ತಾ ಇರಲಿಲ್ಲ, ಆವಾಗವಾಗ ಟ್ರೈನಿಂಗ್ ಇದ್ದಾಗ ಮಾತ್ರನೇ ಹೋಗ್ತಾ ಇದ್ದಿದ್ದರಿಂದ ನನಗೆ ಬಾಯ್ ಮಾಡೋಕ್ಕೂ ಚಾನ್ಸ್ ಸಿಗ್ತಾಯಿತ್ತು, ಒಂಥರ ಚೆನ್ನಾಗಿ ಅನ್ನಿಸ್ತಾಯಿತ್ತು. ನೋಡ್ಬೋದು ಮನೆ ಮುಂದೆ ಒಂದು ಪಾರ್ಕ್ ಕೂಡ ಇದೆ. ಆ್ಯಂಡ್ ಇದು February 14th ವ್ಯಾಲೆಂಟೈನ್ಸ್ ಡೇ ದಿನ ಅದೇನೋ ಹಾರ್ಟ್ ಎಲ್ಲ ಮಾಡಿಸಿದ್ರು. ಆ್ಯಂಡ್ ಬರ್ತ್ಡೇ ದಿನ ಕೇಕ್ ಕಟ್ ಮಾಡಿರಲಿಲ್ವಲ್ಲ, ಸಿಯುಗೆ ಪಾಪ ನನ್ನ ಬರ್ಡೇಗೆ ಕೇಕ್ ತರ್ತೀವಿ ಅಂತ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ಲು. ನಾವು ಇಂದಿನ ಸಾಯಂಕಾಲ ತರೋಣ ಅಂದ್ಕೊಂಡು ತರೋಕ್ಕೆ ಆಗಿರಲಿಲ್ಲ. ಹಾಗಾಗಿ ಇನ್ನು ವ್ಯಾಲೆಂಟೈನ್ಸ್ ಡೇ ದಿನ ಆದ್ರೂ ಅಟ್ಲೀಸ್ಟ್ ಕೇಕ್ ಕಟ್ ಮಾಡೋಣ ಅಂತ ತೊಗೊಂಡು ಬಂದ್ವಿ. ಏನೋ ಒಂದು ಸ್ಟಾರ್ಟಿಂಗಲ್ಲಿ ಎಲ್ಲಿ ಏನು ಸಿಕ್ಕುತ್ತೆ ಅಂತ ಅಷ್ಟೊಂದು ಗೊತ್ತಾಗಲ್ಲ. ಬಟ್ ಯಾವುದೋ ಒಂದು ಸೂಪರ್ ಮಾರ್ಕೆಟಲ್ಲಿ ತೊಗೊಂಡು ಬಂದ್ವಿ. ಕೇಕ್ ಏನು ಅಷ್ಟೇನು ಚೆನ್ನಾಗಿರಲಿಲ್ಲ, ಬಟ್ ಸ್ಟಿಲ್ ಒಂದು ಸೆಲೆಬ್ರೇಷನ್ ಇರಲಿ ಅಂತ ಹೇಳ್ಬಿಟ್ಟು ಕೇಕ್ ತೊಗೊಂಡು ಬಂದು ಕಟ್ ಮಾಡ್ತಾಯಿದ್ದೀವಿ. ಸೊ ಅಷ್ಟೇ, ಇನ್ನೇನು ಮನೆಯೆಲ್ಲ ಹೊಂದಿಸ್ಕೋಬೇಕು. ಆ್ಯಂಡ್ ಆಲ್ಮೋಸ್ಟ್ ಎಲ್ಲನೂ ಕೆಲಸಗಳೆಲ್ಲ ನೋಡ್ಕೋಬೇಕು. ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆನಾ? ಬಾಯ್, ಟೇಕ್ ಕೇರ್.
ये अच्छा है बैक इससे तो अच्छा मैं बनाती हूँ। ये अच्छा सस्ता का चक्कर वही होता है। नहीं चक्कर मत करना, तुम्हारे चॉइस था। किसका? मेरा? सबके चुपचाप लेके आ रहे थे। मैं तो लेके आ रहा था प्लेट में दे दो ना डैडी के नहीं गिरा नहीं है।